ಹೌದು ಸರ್, ಹೌದು ಮೇಡಮ್, ಸಾರಿ. ನಿನ್ನೆ ರಾತ್ರಿ 11 ಗಂಟೆಗೆ ನಮಗೆ ವಿಷಯ ಬಂತು, ಗೊತ್ತಾಯಿತು. ರಾತ್ರಿ ಆದರೆ ಬೆಳಗ್ಗೆ ನಾವು ಓಪನ್ ಮಾಡಬೇಕು. ಬಟ್ ಬರೀ 1-2 ಸಿಲಿಂಡ್ರ್ ಬಾಕಿ ಎಕ್ಸ್ಟ್ರಾ ನೆನ್ನೆದಿರೋದಿತ್ತು. ಇವತ್ತು ಏನು ಮಾಡೋದು ಅಂತ ಇಡೀ ರಾತ್ರಿ ಯೋಚನೆ ಮಾಡಿ ನಾವು ಇನ್ನೊಂದು ಯೋಚನೆ ಮಾಡಿದ್ವಿ, ಹೋಗ್ಬಿಟ್ಟು ಏನಾದರೂ ಪಂಪ್, ಡೀಸೆಲ್ ಪಂಪ್ಗಳೆಲ್ಲ ಆಗಿನ ಕಾಲದಲ್ಲಿ ಇತ್ತಲ್ಲ, ಸ್ಟವ್ಗಳು, ಅದು ಸಣ್ಣದಾದರೂ ತರೋಣ ಅಂದ್ಕೊಂಡೆ. ಇವಾಗ ಅದಕ್ಕೂ ಸಿಮೆಂಟ್ನೇ ಇಲ್ಲ, ಮತ್ತು ಅದನ್ನು ಏನು ಮಾಡೋದು, ಅದು ಆಗಲ್ಲ. ಮತ್ತು ಡೀಸೆಲಲ್ಲಿ ಮತ್ತು ಒಂದು ಸೌದೆ ಒಲೆ ಇಲ್ಲ ಇವಾಗ, ಮತ್ತು ಇಜ್ಜಲು ಸಿಗೋದೇ ಇಲ್ಲ. ಬ್ಯಾಂಗ್ಳೂರಲ್ಲಿ 1-2 ಅಂಗಡಿ ಇದ್ದಾವೆ ಇಜ್ಜಲು ಅಂಗಡಿ. ಸೊ ಎಲ್ಲದಕ್ಕೂ ಬ್ಲ್ಯಾಕ್ ಆಗ್ತಾರೆ. ಇವಾಗ ಆಲ್ರೆಡಿ ಬ್ಲ್ಯಾಕ್ ಮಾಡಿದ್ದಾರೆ ಅದನ್ನು. ಅದರಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮಧ್ಯಾಹ್ನದವರೆಗೂ ಇದೆ ಅದು. ಮಧ್ಯಾಹ್ನದವರೆಗೂ ಅದಕ್ಕೆ ಮಕ್ಕಳಿಗೆ ಮತ್ತು ಸ್ವಲ್ಪ ತಿಂಡಿ ಕಾಫಿ ಮಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ಏನೂ ಮಾಡ್ಲಿಕ್ಕಾಗಲ್ಲ, ನಮ್ಗೆ ಬೇರೆ ದಾರಿನೇ ಇಲ್ಲ. ಕಂಪ್ಲೀಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಲೇಬೇಕು, ಇಲ್ಲಾಂದರೆ ಸುಮ್ಮನೆ ಬಾಗಿಲು ತಗೊಂಡು ಸುಮ್ಮನೆ ಕೂತಿರಬೇಕು. ಕಷ್ಟ, ತುಂಬ ಕಷ್ಟ ಇದೆ ಮಕ್ಕಳಿಗೆ, ಬೇರೆಯವರು, ಇವರು, ಮತ್ತು ಈ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ, ಹಾಗೆ ಇರೋರು, ಪಿ ಜಿನವ್ರಿಗೆ, ಹೊರಗಡೆ ಬಂದು ಊಟ ಮಾಡ್ತಾ ಇದ್ದವ್ರಿಗೆ, ಅವರಿಗೆಲ್ಲ ಭಾರಿ ಊಟನೇ ಇಲ್ವಲ್ಲ, ಬೇರೆ ಎಲ್ಲ. ಇವನ್ ಗಾಡಿನ ಸಣ್ಣ ಅಂಗಡಿಗೂ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಅವ್ರ ಹತ್ರ ಇಲ್ಲದೆ ಇರೋದು ತುಂಬ ಕ್ಲೋಸ್ ಮಾಡಿದ್ದಾರೆ. ಸೊ ನಾವಿವಾಗ ಮಧ್ಯಾಹ್ನ ಸಂಜೆವರೆಗೂ ಆಗ್ಬೋದು ಅಷ್ಟೇ. ಗ್ಯಾಸ್ ಸ್ಟೇಷನ್ ನಮಗೆ ಸಪ್ಲೈ ಇಲ್ಲ, ನಾವು ಕೊಡ್ಲಿಕ್ಕಾಗಲ್ಲ ಅಷ್ಟೇ. ಬೆಳಗ್ಗೆಯಿಂದ ಎಲ್ಲರನ್ನೂ ಕೇಳಿದೆ, ಸಪ್ಲೈ ಇಲ್ಲ. ಸಪ್ಲೈ ಕಂಪನಿಯಿಂದ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಎಲ್ಲ IOC ಕಂಪ್ನೀಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೂಚನೆ ಇದ್ದಿದ್ರೆ ಬೇರೆ ಏನು ಮಾಡಬೇಕಾದ್ರೂ ಟೈಮ್ ಆದರೂ ಇರೋದು, ಏನು ಯೋಚನೆ ಮಾಡೋಕ್ಕೆ. ಇವಾಗ ಏನಿಲ್ಲ, ಬೆಳಗ್ಗೆ ಎದ್ದು ಓಪನ್ ಮಾಡಿದ ತಕ್ಷಣ ಏನು ಮಾಡೋದು, ಸರಿ ಇರೋದನ್ನು ಮಾಡ್ರಪ್ಪ ಅಷ್ಟೇ. ಆ ಥರ ಆಗಿದೆ. ಸೌದೆ ಒಳಗೆ ಮಾಡಿದ್ವಿ, ಇಜ್ಜಲಿಗೆ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬಿಟ್ಟು ಸಿಟಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪಂಪ್ ಸ್ಟವ್ಸ್ ಆದರೂ ತರೋಣ. ಅದು ಪಂಪ್ ಸ್ಟವ್ ಡೀಸೆಲ್ ಮಾಡಲಿಕ್ಕಾಗಲ್ಲ, ಕೆರೋಸಿನ್ನೂ ಸಿಗ್ತಾ ಇಲ್ರಿ. ಹಾಗೆ ಈ ಥರ ಆಗಿದೆ. ನಾವು ಯಾರು ಯೋಚನೆ ಮಾಡೋಕ್ಕೆ ಆಗಲ್ಲ. ಸೊ ಆ ಥರ ಇದೆ ಪರಿಸ್ಥಿತಿ. ಅದೇ ವಾಪಸ್ ಹೋಗ್ಬೇಕಂದ್ರೆ ಊರಿಗೆ ಹೋಗ್ಬಿಟ್ಟು ಎಲ್ಲಾನ ಹಳ್ಳಿ ಕಡೆಯಿಂದ ಸೌದೆಗಳು ಸಿಕ್ಕಿದ್ರೆ ಅದನ್ನು ತಗೊಂಬಂದು ಹಾಕ್ಬೇಕಾಗ ಲಾಟ್ ಮಾಡಿ ಹಾಗೆ ಆಗ್ತದೆ. ಬಟ್ ಮಾಡ್ಲಿಕ್ಕಾಗಲ್ಲ ಈ ಪರಿಸ್ಥಿತಿನಲ್ಲಿ. ಎಲ್ಲ ಗ್ಯಾಸ್ ಸೆಟಪ್ ಮಾಡಿದ್ದೀವಿ ಅಲ್ಲಿ. ಮತ್ತು ಸೌದೆಗೆ ಸ್ಟವ್ ಎಲ್ಲ ಇಟ್ಕೋಬೇಕಲ್ಲ, ಒಲೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ರಿ. ಏನು ಪಾಪ ಅದನ್ನೇ ಬೆಳಗಿಂದ ಏನು ಸರ್ ಮಾಡೋದು, ಈ ಥರ ಇದೆ, ಏನು ಮಾಡೋಣ ನೋಡೋಣ. ಅವ್ರು ಪಾಪ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಹೌದು, ಎಷ್ಟೋ ಜನ ಈ ಏರಿಯಾನಲ್ಲಿ ತುಂಬ ಜನ ಇದ್ದಾರೆ. ಸೊ ಅದು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಮಾಡಲೇಬೇಕಾಗುತ್ತೆ. ಏನಾದರೂ ಬೇರೆ ಯಾವ ರೀತಿ ಇವತ್ತೇನೋ ಅಸೋಸಿಯೇಷನಿಂದೆಲ್ಲ ಮೀಟಿಂಗ್ ಅದು ಏನು ಮೀಟಿಂಗ್ ಮಾಡಿದ್ರು ನಮ್ಗೆ ಸಪ್ಲೈ ಬರಬೇಕು. ಸ್ವಲ್ಪನಾದರೂ ಸಪ್ಲೈ ಬಂದರೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಅಲ್ಲ, ಅವ್ರ ಹತ್ರ, ಸರ್ಕಾರದ ಹತ್ರ ಇದ್ರೆ ಕಂಪನಿಗಳನ್ನ ಕ್ಲೋಸ್ ಮಾಡ್ತಾ ಇದ್ರು. IOC ಮೇನ್ ಕಂಪನಿ ಸ್ಟಾಕ್ನವ್ರು ಹೇಳ್ತಾರೆ, ಬನ್ನಿ ನೀವು ತೋರಿಸ್ತೀನಿ, ನಮ್ಮನ್ನು ಒಳಗಡೆನೇ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸುಮ್ಮನೆ ಒಬ್ಬೊಬ್ಬರು ಅದೆಲ್ಲ ತಪ್ಪು ಇದನ್ನು ಕೊಡಬಾರ್ದು ಅಲ್ವರ. ಸಂದೇಶ ತಪ್ಪಾಗುತ್ತೆ. ನೋಡಪ್ಪ ಅವ್ರ ಅಲ್ಲಿ ಇದೆಯಂತೆ, ಇಲ್ಲಿ ಕೊಡಲ್ವಂತೆ ಅಂತ. ಸೊ ಅದನ್ನೇನಾದರೂ ಒಂದು ಸರ್ಕಾರನೇ ಅದಕ್ಕೆ ಒಂದು ದಾರಿ ತೋರಿಸ್ಬೇಕು. ಹಾಗೆ ಮಹಾದೇವ್, ಮಹಾರಾಜ ವೈಭವ, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.